ರವಿ ಒಬ್ಬ ಬುದ್ಧಿವಂತ ಹುಡುಗನಾಗಿದ್ದನು. ಅವನಿಗೆ ಕೇಳುವುದೆಂದರೆ ಬಹಳ ಇಷ್ಟ. ತನಗೆ ಹೇಳಿದ ಪ್ರತಿಯೊಂದು ಪದವನ್ನೂ ಅವನು ಬಹಳ ಗಮನವಿಟ್ಟು ಕೇಳುತ್ತಿದ್ದನು. ರವಿ ಸೂಚನೆಗಳನ್ನು ನಿಖರವಾಗಿ ಪಾಲಿಸುತ್ತಿದ್ದನು. ಯಾರಾದರೂ ಪುಸ್ತಕವನ್ನು ತಂದುಕೊಡು ಎಂದು ಹೇಳಿದರೆ ಅವನು ಕೇವಲ ಪುಸ್ತಕವನ್ನು ಮಾತ್ರ ತರುತ್ತಿದ್ದನು, ಬೇರೇನೂ ಅಲ್ಲ. ಕೇಳುವ ಈ ವಿಧಾನಕ್ಕೆ ಮಾತು ಕೇಳು ಅಂದರೆ ಪದಗಳನ್ನು ಕೇಳು ಎಂದು ಕರೆಯುತ್ತಿದ್ದರು ಮತ್ತು ರವಿ ಅದರಲ್ಲಿ ನಿಪುಣನಾಗಿದ್ದನು. ಒಂದು ಬೆಚ್ಚಗಿನ ಮಧ್ಯಾಹ್ನ ಅಜ್ಜಿ ಹೊರಗೆ ಕುಳಿತು ನಿಧಾನವಾಗಿ ಗಾಳಿ ಬೀಸಿಕೊಳ್ಳುತ್ತಿದ್ದರು. ಅವರು ಸುಸ್ತಾದಂತೆ ಮತ್ತು ಬಿಸಿಯಾದಂತೆ ಕಾಣುತ್ತಿದ್ದರು. ರವಿ, ನನ್ನ ಪ್ರೀತಿಯವನೇ, ಅಜ್ಜಿ ಮೆಲ್ಲನೆ ಕರೆದ್ರು. ದಯವಿಟ್ಟು ನನಗೆ 1 ಕಪ್ ನೀರು ತಂದುಕೊಡುತ್ತೀಯಾ? ಕೇವಲ 1 ಕಪ್. ರವಿ 1 ಕಪ್ ನೀರು ಎಂಬ ಪದಗಳನ್ನು ಕೇಳಿದ. ಏನು ಮಾಡಬೇಕೆಂದು ಅವನಿಗೆ ನಿಖರವಾಗಿ ತಿಳಿದಿತ್ತು. ಮಾತು ಕೇಳು. ಮಾತು ಕೇಳು. ಅವನು ತನಗೆ ಸಿಕ್ಕ ಅತ್ಯಂತ ಚಿಕ್ಕ ಟೀ ಕಪ್ಪನ್ನು ತುದಿ ತನಕ ತುಂಬಿಸಿದನು. ಅವನು ಹೊರಗೆ ಓಡಿಹೋಗಿ ಹೆಮ್ಮೆಯಿಂದ ಆ ಪುಟ್ಟ ಕಪ್ಪನ್ನು ತನ್ನ ಅಜ್ಜಿಗೆ ಕೊಟ್ಟನು. ಅಜ್ಜಿ ಮೆಲ್ಲಗಿ ನಕ್ಕು ಅವನಿಗೆ ಧನ್ಯವಾದ ಹೇಳಿದರು. ಆದರೆ ಅವರಿಗೆ ಇನ್ನೂ ಬಹಳ ಬಾಯಾರಿಕೆಯಾಗಿತ್ತು. ರವಿ, ನಾನು ಕೇಳಿದ್ದನ್ನು ನೀನು ನಿಖರವಾಗಿ ತಂದಿದ್ದೀಯಾ ಎಂದು ಅವಳು ಮೆಲುತನಿಯಲ್ಲಿ ಹೇಳಿದರು. ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಅಷ್ಟರಲ್ಲಿ ರವಿಯ ಹಿರಿಯ ಗೆಳತಿ ಸೀಮಾ ಅಂಗಳಕ್ಕೆ ಬಂದಳು. ಅಜ್ಜಿಯ ಆಯಾಸವನ್ನು ಗಮನಿಸಿದಳು. ಸೀಮಾ, ನನ್ನ ಮಗು, ಅಜ್ಜಿ ಹೇಳಿದ್ರು, ದಯವಿಟ್ಟು ನೀನೂ ರವಿ ತಂದ ಹಾಗೆ 1 ಕಪ್ ನೀರು ತರುತ್ತೀಯಾ? ಸೀಮಾ ಕೇವಲ ಪದಗಳನ್ನು ಮಾತ್ರ ಕೇಳಲಿಲ್ಲ. ಅವಳು ಬಿಸಿ, ಬೆವರು ಮತ್ತು ಆಯಾಸದ ನಿಟ್ಟುಸಿರನ್ನು ನೋಡಿದಳು. ಅವಳು ಅಜ್ಜಿಯ ಮನಸ್ಸು ಅಥವಾ ಮನಸ್ಸು ಮತ್ತು ಹೃದಯಕ್ಕೆ ಕಿವಿಗೊಟ್ಟಳು. ಅವಳು ನಿಜವಾದ ಅಗತ್ಯವನ್ನು ಅರ್ಥಮಾಡಿಕೊಂಡಳು. ಸಣ್ಣ ಕಪ್ ಬದಲಿಗೆ ಸೀಮಾ ದೊಡ್ಡ ತಣ್ಣನೆಯ ಹಿತ್ತಾಳೆಯ ಲೋಟದಲ್ಲಿ ತಾಜಾ ನೀರನ್ನು ತುಂಬಿ ತಂದಳು. ನನಗೆ ಬೇಕಾಗಿದ್ದು ಇದೆ. ಅಜ್ಜಿ ದೀರ್ಘವಾಗಿ ತಂಪಾದ ನೀರನ್ನು ಕುಡಿದು ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟರು. ರವಿ ಗೊಂದಲದಿಂದ ಮುಂದೆ ಬಂದ. ಅಜ್ಜಿ, ನೀವು ಕಪ್ ಕೇಳಿದ್ರಿ. ನಾನು ನಿಮ್ಮ ಮಾತುಗಳನ್ನು ನಿಖರವಾಗಿ ಪಾಲಿಸಿದೆ. ಅಜ್ಜಿ ಮೆಲ್ಲಗೆ ರವಿಯ ಕೈ ಹಿಡಿದರು. ಹೌದು ರವಿ, ನಾನು ಮಾತನಾಡಿದ ಪದಗಳು ಕೇಳಿದೆ. ಆದರೆ ಸೀಮಾ, ಅವರು ಮುಂದುವರೆಸಿದರು, ಅವಳು ನನ್ನ ಮನಸ್ಸು, ನನ್ನ ಹೃದಯ ಮತ್ತು ನನ್ನ ಅಗತ್ಯ ಕೇಳಿದಳು. ಯಾರಾದರೂ ಬಿಸಿ ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದರೆ ಅವರ ಮಾತು 1 ಕಪ್ ಎಂದು ಹೇಳಬಹುದು, ಆದರೆ ಅವರ ಹೃದಯ ಸಮಾಧಾನ ಎಂದು ಕೂಗುತ್ತದೆ. ಪ್ರಿಯ ರವಿ, ಯಾವಾಗಲೂ 2 ಕಿವಿಗಳನ್ನು ಬಳಸು, ಒಂದು ಮಾತಿಗೆ ಮತ್ತು ಇನ್ನೊಂದು ಮನಸ್ಸಿಗೆ. ಮರುದಿನ ಬೆಳಿಗ್ಗೆ ರವಿ ತೋಟದ ಗೇಟ್ ಬಳಿ ನಡೆದ. ಅಲ್ಲಿಯೊಬ್ಬ ತೋಟಗಾರ ಕಷ್ಟಪಡುತ್ತಿರುವುದನ್ನು ನೋಡಿದ. ರವಿ, ದಯವಿಟ್ಟು ಈ ಸಣ್ಣ ಬುಟ್ಟಿಯನ್ನು ನನಗಾಗಿ ಸರಿಸುತ್ತೀಯಾ ಎಂದು ತೋಟಗಾರನು ಒಂದು ಸಣ್ಣ ಖಾಲಿ ಬುಟ್ಟಿಯನ್ನು ತೋರಿಸುತ್ತಾ ಗಟ್ಟಿಯಾಡಿ ಕೇಳಿದ. ರವಿ ಸಣ್ಣ ಬುಟ್ಟಿಯ ಬಗ್ಗೆ ಇರುವ ಮಾತುಗಳನ್ನು ಕೇಳಿದ. ನಂತರ ಅವನು ಮನಸ್ಸು ಕೇಳಿದ. ತೋಟಗಾರನ ಹೃದಯ ಹೀಗೆ ಕೂಗುತ್ತಿತ್ತು, ಈ ದೊಡ್ಡ ಭಾರವಾದ ಚೀಲಕ್ಕೆ ನನಗೆ ಸಹಾಯ ಬೇಕು. ರವಿ ಬೇಗನೆ ಅದರ ಬದಲಿಗೆ ಭಾರವಾದ ಚೀಲವನ್ನೇ ತನ್ನ ಶಕ್ತಿ ಮೀರಿ ಮಣ್ಣಿನ ದಾರಿಯ ಉದ್ದಕ್ಕೂ ತಳ್ಳಿದ. ಧನ್ಯವಾದಗಳು ರವಿ ಎಂದು ತೋಟಗಾರನು ಆಶ್ಚರ್ಯದಿಂದ ಉದ್ಗರಿಸಿದನು. ಇದು ಬಹಳ ದೊಡ್ಡ ಸಹಾಯವಾಯಿತು. ನಾನು ಕೇಳಿದ್ದಕ್ಕಿಂತ ಹೆಚ್ಚು. ಆಗ ರವಿಗೆ ತಿಳಿದಿತ್ತು, ತಾನು ನಿಜವಾಗಿಯೂ ಕೇಳಿದ್ದೇನೆ ಎಂದು, ಕೇವಲ ಕಿವಿಯಿಂದಲ್ಲ, ಹೃದಯದಿಂದಲೂ. ಅವನು ತೋಟದಲ್ಲಿ ತಾನು ಯಶಸ್ವಿಯಾದ ರೋಮಾಂಚಕಾರಿ ಸುದ್ದಿಯನ್ನು ಅಜ್ಜಿ ಮತ್ತು ಸೀಮಾಗೆ ಹೇಳಲು ಆತುರದಿಂದ ಹಿಂತಿರುಗಿದನು. ಅಂದಿನಿಂದ ರವಿ ಯಾವಾಗಲೂ ಮಾತು ಮತ್ತು ಮನಸ್ಸು ಎರಡನ್ನೂ ಒಟ್ಟಿಗೆ ಕೇಳುತ್ತಿದ್ದನು.